ನಮಸ್ಕಾರ ಎಲ್ಲರಿಗೂ ಮುದ್ದು ಮಣಿಕಂಠ ಬ್ಲಾಗಿಗೆ ಸ್ವಾಗತ. ನಾನಿವತ್ತು ಗುರುವಾರದ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೆ ಏನೇನೆಲ್ಲ ಆಯ್ತು ರೂಟೀನ್ ಶೇರ್ ಮಾಡತ್ತೀನಿ. ನಾನಿಲ್ಲಿ ಬೆಳಗ್ಗೆ ನಾಷ್ಟ ರೆಡಿ ಪ್ರಿಪೇರ್ ಮಾಡ್ಕೊಳತ್ತೀನಿ. ಇದು ನ್ಯಾವ್ನಿ ಅಂತಾರಲ್ಲ, ನ್ಯಾವ್ನಿದು ನಾನು 2 ಕಪ್ ನ್ಯಾವ್ನಿ ಮತ್ತು 1.5 ಕಪ್ ಅಕ್ಕಿ, 1 ಕಟೋರಿ ಅಷ್ಟು ಉದ್ದಿನಬೇಳೆ ತೊಗೊಂಡು ರಾತ್ರಿ ಬೆಳಗ್ಗೆನೇ ನೆನೆ ಇಟ್ಕೊಂಡಿದ್ದೆ. ಅದನ್ನ ರಾತ್ರಿ ರೆಡಿ ಮಾಡ್ಕೊಂಡೆ. ಈಗ ಈ ಥರ ಬ್ಯಾಟರ್ ಆಗಿತ್ತು. ಅದಕ್ಕೆ ರಾತ್ರಿನ ಉಪ್ಪು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮಸ್ತ್ ಉಬ್ಬಿ ಬಂದಿತ್ತು. ಹಾಗಾಗಿ ನನಗೆ ಇವತ್ತಿಗೆ ಎಷ್ಟು ಬೇಕಷ್ಟು ನಾನು ಇದು ಒಂದು ಸ್ವಲ್ಪ ಬೇರೆ ತಕ್ಕೊಂಡಿಟ್ಕೊಂಡು ಸಣ್ಣ ಬೊಗನೆಂದು ಮತ್ತು ನಾಳೆ ಮಾಡ್ಕೊಂಡ್ರತ್ತಂತದನ್ನ ಫ್ರಿಜ್ನಾಗ ಇಡೋಕೆ ತಕ್ಕೊಂಡು ಇಲ್ಲೇ ದೊಡ್ಡ ಬೊಗನೆಂದು ಬ್ಯಾಟರ್ ಇವತ್ತಿನ ದೋಸೆ ಯೂಸ್ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿನಿ. ಈಗ ಇಲ್ಲೇ ಚಟ್ನಿಗೆ ಸ್ವಲ್ಪ ಶೇಂಗಾ ಮತ್ತು ಪುಟಾಣಿ ಹಾಕಿಲ್ಲ ನಾನು. ಒಮ್ಮೊಮ್ಮೆ ಪುಟಾಣಿ ಹಾಕಿ ಮಾಡ್ತೀನಿ, ಒಮ್ಮೊಮ್ಮೆ ನಾನು ಕಡಲೆಬೇಳೆ ಹಾಕಿ ಮಾಡ್ತೀನಿ. ಅಂದರೆ ಎರಡದ್ದು ಟೇಸ್ಟ್ ಬೇರೆ ಬೇರೆ ಬರ್ತೈತಿ. ಅಂದರೆ ರುಚಿ ಬೇರೆ ಬೇರೆ ಅನ್ಸಿರ ತಿನ್ನೋಕ್ಕೂ ಇಂಟ್ರೆಸ್ಟ್ ಆಗುತ್ತಲ್ಲ. ಹಾಗಾಗಿ ನಾನು ಇಲ್ಲೇ ಕಡಲೆಬೇಳೆ ಮತ್ತು ಶೇಂಗಾ, ಹೊಳ್ಳೆ, ಉಳ್ಳಾಗಡ್ಡಿ ಮತ್ತು 1-2 ಮೆಣಸಿನ್ಕಾಯಿ ಹುರ್ಕೊಂಡು ಅದನ್ನ ತಣ್ಣಗೆ ಮಾಡೋಕೆ ಇಟ್ಕೊಂಡಿನಿ. ಈ ಕಡೆ ಚಟ್ನಿ ತಣ್ಣಗಾದ್ಮೇಲೆ ಚಟ್ನಿ ರುಬ್ಕೊಂಡ್ರೆ ಆತಂತ ಹೇಳ್ಕಟ್ಟ ಇಲ್ಲೇ ನಾವನಿದು ರುಬ್ಕೊಂಡಿದ್ವಲ್ಲ ಬ್ಯಾಟ್ರ್ ದೋಸೆ ಮಾಡ್ಕೊಳತ್ತಿದ್ದೆ. ಅವು ಯಾಕಂದ್ರೆ ಫಸ್ಟಿಗೆ 1-2-3 ದೋಸೆ ನನಗೆ ಚೆಂದಾಗಿ ಬರಲೇ ಇಲ್ಲ, ಬರೀ ಹರಿದು ಮತ್ತು ಹೇಳಕ್ಕೆ ಹೋದ್ರೆ ಚೆಂದಾಗಿ ಎಳ್ಳಿಲ್ಲ. ಹಾಗಾಗಿ ಹಿಂಗೆ ಮಾಡ್ಕೆಟ್ಟ ನಾನು ದೋಸೆ ಮತ್ತು ನಮ್ಮ ಮನೆಯವ್ರಿಗೆ ಹೇಳಿದ್ನೆ. ನಮ್ಮ ಮನೆಯವರು 1 ಉಳ್ಳಾಗಡ್ಡಿ ತೊಗೊಂಡು ಅರ್ಧ ಉಳ್ಳಾಗಡ್ಡಿ ಕಟ್ ಮಾಡಿ ಆ ಉಳ್ಳಾಗಡ್ಡಿಲೇ ಎಣ್ಣೆ ಒತ್ತೆ ಗಸಗಸ ಎಲ್ಲ ತಿಕ್ಕಿ ಹಚ್ಚಿ ಚಲೋ ಬರ್ತಾವಂತ ಹಿಂಗೆಲ್ಲ ಹೇಳಿದ್ರು. ಬೆಳಗ್ಗೆ ಲೇಟ್ ಒಂದು ಆಗತ್ತಿತ್ತು. ಹಾಗಾಗಿ ಅರ್ಜೆಂಟ್ ನೋಡಿ ಟ್ರೈ ಮಾಡಿದ್ನೆ. ಹಂಗೂ ಹಿಂಗೆ ಕೂಡಿ ಬಂದು ಈ ಥರ ಸ್ವಲ್ಪ ಉತ್ತಪ್ಪು ಥರ ಸ್ವಲ್ಪ ದಪ್ಪ ಮಾಡ್ಕೊಂಡೆ. ಚಲೋ ಬಂದು ಹಾಗಾಗಿ ಹೊಳ್ಳಿ ಕಟ್ಟ ಪರವಾಗಿಲ್ಲ ಅಂತೂ ಚಲೋ ಬಂದು. ಇನ್ನು ಮತ್ತೆ ಏನು ಮಾಡೋದಪ್ಪ, ಬೆಳಗ್ಗೆ ಲೇಟ್ ಬೇರೆ ಆಗತ್ತಂತ ಅಂದ್ಕೊಂಡಿದ್ದೆ. ಹೊಳ್ಳಿ ಕಟ್ಟ ದೋಸೆ ಎಲ್ಲ ಚಲೋ ಅಂತಗ ಸಣ್ಣ ಚಲೋ ಅಂತಗ ಮಾಡಿದ್ನೆ. ಚಲೋ ಬಂದು ಆಮೇಲೆ ನನ್ನ ಮಕ್ಕಳಿಗೆ ಲಂಚ್ ಬಾಕ್ಸ್ನು ರೆಡಿ ಮಾಡಿ ಇಟ್ಟನೆ. ಆಕೆ ನನ್ನ ಮಗಳನ್ನೂ ಹೋದ್ಲು, ನಮ್ಮ ಮನೆಯವ್ರು ಕರ್ಕೊಂಡು ಹೋಗಿಬಿಟ್ರು. ಈಗ ಇಲ್ಲೇ ನನ್ನ ಮಗನಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವ್ನ ಜಳಕ ಎಲ್ಲ ಮಾಡಿಸಿ ಅವ್ನು ತಯಾರು ಮಾಡಿ ಇಲ್ಲೇ ನೀರಿನ ಬಾಟ್ಲಿ ಹೊರಗಿಟ್ಟಿನಿ. ಇಲ್ಲಿ ನೀರನ್ನು ಮನೆ ಮುಂದೆ ಇಟ್ಟೋದ್ರೆ ತುಂಬಿಸಿಟ್ಟೋಕಾರ. ಮತ್ತು ಕ್ಯಾನನ್ನು ಹಾಲಿಂದ ಹೋಗಿ ಬರ್ಗೊಡ್ದೆ. ಹಾಲಿನವ್ರು ಬಂದಿರ್ತಾರೆ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾನನ್ನು ಹೊರಗಿಟ್ಟು ಈಗ ನನ್ನ ಮಗನ ಶಾಲೆಗೆ ಬಿಡಕ್ಕೆ ಹೊಂಟೀನಿ. ಈಗ ಶಾಲೆಗೆ ಹೋಗಿ ಬಿಟ್ಟು ವಾಪಸ್ ಬರುವಾಗ ಸ್ವಲ್ಪ ಪೂಜೆಗೆ ಹೂವು ಹರ್ಕೊಂಡ್ರತ್ತಂತ ಹೇಳ್ಕ್ಯಾಟ ಅಲ್ಲೇ ಹೂವಿನ ಗಿಡ ಅದಾವೆ, ಅಲ್ಲೊಂದು ಇಲ್ಲೊಂದು. ನಾನು ಸ್ವಲ್ಪ ಸಿಕ್ಕರೆ ಸಾಕು ಅಂತ ಹೇಳ್ಕ್ಯಾಟ ಹೂವು ಹರ್ಕೊಂಡು ಕ್ಯಾಟ ಈಗ ವಾಪಸ್ ಮನೆಗೆ ಬರತ್ತೀನಿ. ಅವತ್ತು ಮಳೆ ಬೇರೆ ಆಗಿತ್ತು, ಹಾಗಾಗಿ ಅವು ಹೂವು ಅಷ್ಟೊಂದು ಚಲೋ ಇರಲಿಲ್ಲ. ಸ್ವಲ್ಪ ಸಿಕ್ಕು, ಸ್ವಲ್ಪ ಬಿಲ್ಪತ್ರಿ ಮತ್ತು ಹೂವು ಹರ್ಕೊಂಬಂದೆ. ಹಾಲನ್ನು ಕೊಟ್ಟಿದ್ರು. ಈಗ ತಂದು ಒಳಗಿಟ್ಟು ಈಗ ಬಂದು ಕಸ ಎಲ್ಲ ಹುಡುಗಿ ಮನೆ ಒರೆಸಿ ಮತ್ತು ಜಳಕ ಮಾಡಿ ಪೂಜೆ ಮಾಡ್ಕೊಂಡೆ. ಅಷ್ಟರೊಳಗೆ ನಮ್ಮ ಮನೆಯವ್ರು ಬಂದರು. ಮತ್ತು ಅವ್ರಿಗೂ ದೋಸೆ ಹಾಕ್ಕೊಟ್ನೆ. ಅವ್ರಿಗೆ ದೋಸೆ ಹಾಕಿಕೊಟ್ಟು ಈಗ ನನ್ನ ಮಗಳಿಗೂ ಮಾಡಿಕೊಟ್ಟಿನಿ. ಆಕೆ ಒಂದು ತಿನ್ನಾಗ್ತಾಳಾಗ ಹೆಂಗಾಗೈತೆ ಅಂದ್ರೆ ಚಲೋ ಆಗೈತೆ ಮಮ್ಮಿ ಅಂತ ತೋರ್ಸಾಕ್ತಾಳೆ. ಅದೆಲ್ಲ ಆದಮೇಲೆ ಇಲ್ಲೇ ನಾನು ದೋಸೆ ಮಾಡ್ಕೊಂಡು ತಿಂದ್ರೆ ಅದು ನಾಷ್ಟ ಹೊಟ್ಟೆ ಹಸಿತ್ತು. ನನಗೂ ಟೈಮ್ ಆಲ್ರೆಡಿ 9:10 ಬಂದಿತ್ತು. ಈಗ ನೋಡ್ರಿ ದೋಸೆ ಚಲೋ ಅಂತ ಬಂದು ಆಗಲ್ಲ ಒಟ್ಟ ಬರಲೇ ಇಲ್ಲ. ಬೆಳಗ್ಗೆ ನಾನು ಶೇರ್ ಮಾಡೋಕ್ಕೂ ಆಗಲಿಲ್ಲ, ಯಾಕಂದ್ರೆ ಅವು ಹರಿಯಾಕತ್ತಿದ್ದು ಸ್ವಲ್ಪ ಹಾಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಈಗ ಇಲ್ಲಿ ನೋಡಿ ನಮ್ಮ ತೋರ್ಸಾಕ್ತೀನಿ. ಈಗ ಚಲೋ ಬಂದು ದೋಸೆ ನಾನು ನಾಷ್ಟ ಮಾಡ್ಕೊಂಡಾದ್ಮೇಲೆ ಇಲ್ಲೇ ಮತ್ತು ನಾನು ಈಗ ನಿಮ್ಗೆ ತೋರ್ಸಾಕ್ತೀನಿ. ಮತ್ತೊಂದು ದೋಸೆ ಮಾಡಿದ್ದೆ, ಆಗ ಅದನ್ನೂ ಪ್ಲೇಟಿಗೆ ಹಾಕಿ ತೋರ್ಸಾಕ್ತೀನಿ. ನವನಿ ಭಾಳ ಹೆಲ್ತಿಗೆ ಒಳ್ಳೇದೈತಲ್ಲ, ಹಾಗಾಗಿ ಅದನ್ನ ಮಾಡ್ಕೊಂಡಿದ್ದೆ. ಏನಪ್ಪ ಚಲೋ ಐತೆ ಕರೆ ಇವೇನು ಬರೋಲ್ವಲ್ಲ ಅಂತ ಅಂದ್ಕೊಂಡು ಟೆನ್ಷನ್ ಆಗಿತ್ತು. ಆಮೇಲೆ ಇಕ್ಕಟ್ಟ ಬಂದು ಸೂಪರಾಗಿ ದೋಸೆ. ಈಗಿಲ್ಲೇ ಮಧ್ಯಾಹ್ನದ ಅಡುಗೆ ಶೇರ್ ಮಾಡ್ಕೊಳತ್ತೀನಿ ನಾನು. ಇಲ್ಲೇ ಒಂದು ಗಡ್ಡೆ ಬೆಳ್ಳುಳ್ಳಿ, 3-4 ಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿನಿ. 1-2 ದೊಡ್ಡ ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ. ಸ್ವಲ್ಪ ಪಾಲಕ ಕಟ್ ಮಾಡಿ ಇಟ್ಕೊಂಡಿನಿ. ಈಗಿಲ್ಲ ನಾನು ಫಸ್ಟ್ ಹಿಟ್ಟಿನ ಪಲ್ಯ ರೆಡಿ ಮಾಡ್ಕೊಳತ್ತೀನಿ. ಉತ್ತರ ಕರ್ನಾಟಕದ ಹಿಟ್ಟಿನ ಪಲ್ಯ ರೆಸಿಪಿ ಫೇಮಸ್. ಜೋಳದ ರೊಟ್ಟಿ ಜೊತೆ ಮಸ್ತ್ ಆಗುತ್ತೆ. ಅದ್ರದ್ದು ಗಟ್ಟಿಯಾಗಿ ಹಿಟ್ಟಿನ ಪಲ್ಯದ ವಡೆನೂ ಮಾಡ್ಕೊತಾರೆ. ಹಿಟ್ಟಿನ ಪಲ್ಯದ ವಡೆನ ಈಗ ಶೇರ್ ಮಾಡತ್ತಿಲ್ಲ, ಒಂದು ಸ್ವಲ್ಪ ತೆಳುವಾಗಿ ಮಾಡಾಕ್ತೀನಿ. ತೆಳುವಾಗಿ ಅಂದ್ರೆ ನನ್ನ ಮಕ್ಕಳು ಸ್ವಲ್ಪ ಅನ್ನಕ್ಕೆ ಹಿಟ್ಟಿನ ಪಲ್ಯಕ್ಕೆ ಜೀವದಾರ. ನನ್ನ ಮಕ್ಕಳು ನಮ್ಮ ಮನೆಯವರು ತಿಂತಾರೆ, ನಮಗೂ ಇಷ್ಟ ಆಗುತ್ತೆ. ಹಾಗಾಗಿ ಅದನ್ನ ಮಾಡ್ಕೊಂಡ್ರಂತ ಸ್ವಲ್ಪ ತೆಳುವಾಗಿ ಮಾಡ್ಕೊತೀನಿ. ಅನ್ನಕ್ಕೆ ಜೊತೆನೂ ಕಲಿಸ್ಕೊಂಡು ತಿನ್ಬೋದು ಅಂತ ಹೇಳ್ಕ್ಯಾಟ ಈಗ ಅದಕ್ಕೆ ಪೇಸ್ಟ್ ಮಾಡ್ಕೊಂಡಿಲ್ಲ ಅದನ್ನು
ಸ್ವಲ್ಪ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜೀರಿಗೆ ಸ್ವಲ್ಪ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನು ಅದ್ರಕ್ ಲಸೂನ್ ಪೇಸ್ಟ್ ಮಾಡ್ಕೊಂಡಿದ್ದಿಲ್ಲ ಅದನ್ನು ಹಾಕ್ಕೊಂಡು ಅರಿಶಿನ ಪುಡಿ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಬಾಡಿಸ್ಬೇಕು ಚಲೋ ಅಂತ ಬಾಡಿಸ್ಕೊಂಡು ನಮಗೆ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕೋಬೇಕು. ನಾನಿಲ್ಲೇ 1.5 ಗ್ಲಾಸ್ ನೀರು ಹಾಕ್ಕೊಂಡಿನಿ, ಸ್ವಲ್ಪ ಜಾಸ್ತಿನೇ ಮಾಡ್ಕೊಳತ್ತೀನಿ, ರಾತ್ರಿಗೆ ಆಗುವಷ್ಟು ಮಾಡ್ಕೊಳತ್ತೀನಿ. ಹಾಗಾಗಿ ಅದನ್ನು ಮಾಡ್ಕೊಂಡು ಸ್ವಲ್ಪ ನಮಗೆ ಅದು ನೀರು ಎಷ್ಟು ತೊಗೊಂಡಿರ್ತೀನಿ ನೋಡಿ ಅದರ ಅಂದಾಜಿಗೆ ಕಡ್ಲಿಟ್ಟು ತೊಗೋಬೇಕು. ಕಡ್ಲಿಟ್ಟು ನಾನು ಮೊದಲು ನೀರಾಗಿ ಕಲಸ್ಕೊಂಡಿನಿ, ಅದ್ರೊಳಗೆ ಡೈರೆಕ್ಟಾಗಿ ಹಾಕಿದರೆ ಸ್ವಲ್ಪ ಗಂಟು ಆಗುತ್ತೆ. ಹಾಗಾಗಿ ಇಲ್ಲಿ ಕಡ್ಲಿಟ್ಟು ಅಷ್ಟೊಂದು ಚಲೋ ಸಿಗಂಗಿಲ್ಲ. ಹಾಗಾಗಿ ಅದು ನೀರಾಗಿ ಹಾಕಿ ಕಲಸ್ಕೊಂಡು ಆ ನೀರು ಹೊದಟ್ಟಿರ್ತಾವಲ್ಲ ಅದಕ್ಕೆ ನಿಮ್ಗೆ ರುಚಿಗೆ ನೋಡ್ಕೋಬೇಕು, ರುಚಿ ತಕ್ಕ ಎಷ್ಟಿತ್ತು ಅಂತಂದ್ರೆ ರುಚಿಗೆ ತಕ್ಕಷ್ಟು ಚಲೋ ಇತ್ತು. ಅದು ಸ್ವಲ್ಪ ಖಾರ ಜಾಸ್ತಿ ಆಗಿತ್ತು, ನನ್ನ ಮಕ್ಳು ಖಾರ ತಿನ್ನಲ್ಲ, ಸ್ವಲ್ಪ ಬೆಲ್ಲನೂ ಹಾಕಿದ್ನೆ. ಹಾಕಿ ಅದನ್ನ ಹಿಟ್ಟಾಕಿ ತಿರ್ಕೊಂಡು ಮತ್ತು ಒಂದು 5 ನಿಮಿಷ ಕುದಿಸ್ಕೋಬೇಕು. ಅದನ್ನ ಕುದಿಸ್ಕೊಂಡಾದ್ಮೇಲೆ ರೆಡಿ ಆಗುತ್ತೆ ಹಿಟ್ಟಿನ ಪಲ್ಯ. ಸ್ವಲ್ಪ ಲಾಸ್ಟಿಗೆ ಇಳು ಹೊತ್ನ್ಯಾಗ ಒಂದು ಸ್ವಲ್ಪ ನಾನು ಟಮಾಟೆನ ಸೇರಿಸಲಿಲ್ಲ, ಹುಂಚೆನಿದ್ರೆ ಹುಂಚೆನೂ ಹಾಕೋಬೇಕು. ಮೊದ್ಲೇಕನ ನಾನು ಹುಂಚೆನೂ ಇರಲಿಲ್ಲ, ಟಮಾಟೆನೂ ಹಾಕಿದ್ರೆ ಅದರ ಸೊಟ್ಟೆ ಎಲ್ಲ ತಗೊಂಡು ಕುಂದಿರ್ಬೇಕಾಗತ್ತೆ ಅಂತ ಕೆಟ್ಟನ್ನ ಹಾಕಲಿಲ್ಲ. ನಿಂಬೆಹಣ್ಣು ಇತ್ತು ಮನ್ಯಾಗ, ನಿಂಬೆಹಣ್ಣು ಹಿಂಡಿನ ಒಂದು ನಿಂಬೆಹಣ್ಣು ಹುಳಿಯಾಗಿ ಮಸ್ತಾಗಿತ್ತು. ಈಗಿಲ್ಲೇ ಮನ್ಯಾಗ ಈಗ ಎಷ್ಟೊಂದು ದಿನ ಶ್ರಾವಣ ಬಂದಾಗಿಂದ ನಾವು ನಾನ್ ವೆಜ್ ತತ್ತಿ ಏನು ತಿಂದಿರಲಿಲ್ಲ. ಹಾಗಾಗಿ ನಮ್ಮ ಮನೆಯವ್ರು ತತ್ತಿ ತಂದಿದ್ರು. ಹಾಗಾಗಿ ಇಲ್ಲೇ ತತ್ತಿದೊಂದು ರೆಸಿಪಿ ಶೇರ್ ಮಾಡತ್ತೀನಿ. ಯಾರ ಮಕ್ಕಳು ಹಿಂಗೆ ತಪ್ಪಲು ಪಲ್ಯ ಪಾಲಕ್ ಮೆಂತ್ಯ ಹಿಂಗೆ ತಿನ್ನಲಾರಿಗೆ ಇದನ್ನು ಭಾಳ ಈಜಿ ರೆಸಿಪಿ ಇದು. ಹಾಗಾಗಿ ಅವ್ರು ಇಷ್ಟಪಟ್ಟು ತಿಂತಾರೆ. ಅವಾಗ ಇದ್ರಾಗೇನು ತಪ್ಪಲು ಪಲ್ಯ ಐತೆ ಅಂತ ಅನಿಸೋದೇ ಇಲ್ಲ ಅವರಿಗೆ. ಇಲ್ಲೇ ಈಗ ಅದನ್ನು ಮಾಡ್ಕೊಳಕ್ಕೆ ಒಂದು ಕಡಾಯಿ ಇಟ್ಕೊಂಡಿನಿ. ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆ ಜೀರಿಗೆ ಮತ್ತು ಉಳ್ಳಾಗಡ್ಡಿ ಹಾಕ್ಕೊಂಡು ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ನಾನು ಅದ್ರಕ್ಕೆ ಲಸೂನ್ ಪೇಸ್ಟ್ ಮಾಡ್ಕೊಂಡಿದ್ನೆಲ್ಲ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಅಲ್ಲ ಹಾಕಿ ಅದು ರುಬ್ಕೊಂಡಿದ್ದು ಅದ್ರದ್ದೊಂದು ಚಮಚೆ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಟಮಾಟಿನ ಹಾಕ್ಕೊಂಡು ಆಮೇಲೆ ಅರಿಶಿನ ಪುಡಿ ಮಸಾಲೆ ನಿಮ್ಗೆ ಮನೆಯೊಳಗೆ ಯಾವುದು ಮಸಾಲೆ ಇರುತ್ತೆ ಅವೈಲೇಬಲ್ ಅದನ್ನೆಲ್ಲ ಹಾಕ್ಕೋಬೇಕು. ನಾನಿಲ್ಲೇ ಸ್ವಲ್ಪ ಧನಿಯಾ ಪುಡಿ ಅರಿಶಿನ ಪುಡಿ ಗರಂ ಮಸಾಲ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆಮೇಲೆ ಪಾಲಕ್ ಹಾಕ್ಕೊಂಡಿನಿ. ನಾನು ಇದಕ್ಕೆ ಒಂದು ಹಿಡಿ ಆಗೋಷ್ಟು ಪಾಲಕ್ ಕಟ್ ಮಾಡಿ ಇಟ್ಕೊಂಡಿದ್ನಿ, ಅದನ್ನ ಹಾಕ್ಕೊಂಡು ಬಾಡಿಸ್ಕೊಬೇಕು ಒಂದು ಸ್ವಲ್ಪ ಹೊತ್ತು. ಅದೆಲ್ಲ ಹಸಿ ವಾಸನೆ ಹೋಗುತ್ತಾನ ಬಾಡಿಸ್ಕೊಂಡಾದ್ಮೇಲೆ ಇಲ್ಲೇ ನಾನು ಒಂದು 3 ತತ್ತಿ ತೊಗೊಂಡಿನಿ. 3 ತತ್ತಿನೂ ಈ ಥರ ಕಟ್ ಮಾಡಿ ಹಾಕ್ಕೊಂಡು ಈಗ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಇದನ್ನ ಕುದ್ಸಕ್ಕೆ ಇಟ್ಕೋಬೇಕು. ಈ ಥರ ಕುದೀತೈತೆ. ಅದು ಕುದ್ದಾದ್ಮೇಲೆ ಇದನ್ನ ಫುಲ್ ಮಿಕ್ಸ್ ಮಾಡ್ಕೊಂಡ್ರೆ ಫುಲ್ ಉದುರಾಗಿ ನಿಮ್ಗೆ ಎಗ್ ಬುರ್ಜಿ ರೆಡಿ ಆಗುತ್ತೆ. ವೆಜಿಟೇಬಲ್ ಹಾಕಿದ್ದು ಎಗ್ ಬುರ್ಜಿ ಅಂದ್ರೆ ತಪ್ಪಲದ ಪಲ್ಯ ಹಾಕಿರ್ತೀವಲ್ಲ ಇದ್ರೊಳಗೆ ಪಾಲಕ್ ಮಸ್ತಾಗಿರ್ತೈತಿ. ಈ ಕಡೆ ನಾನು ರೊಟ್ಟಿನೂ ಮಾಡ್ಕೊಳತ್ತೀನಿ. ರೊಟ್ಟಿನೂ ಮಾಡ್ಕೊಂಡ್ರಂದ್ರೆ ಮಧ್ಯಾಹ್ನದ ಊಟಕ್ಕೆ ರೆಡಿ ಆಗುತ್ತೆ. ನಮ್ಮ ಮನೆಯವ್ರು ಊಟಕ್ಕೆ ಅಷ್ಟ್ರೊಳಗೆ ಬರ್ತಾರಂತಂದು ಪಟಾಪಟ ಎಲ್ಲ ಮಾಡ್ಕೊಳತ್ತೀನಿ. ಈ ಕಡೆ ಅದು ಬಾಡಿಸ್ಕೊಳಕ್ಕೆ ಇಟ್ಟಿದ್ನೆ, ಅದು ಇನ್ನೊಂದು ಸ್ವಲ್ಪ ಕುದಿಲ್ಲ ಅಂತೇಳಿ ಈ ಕಡೆ ರೊಟ್ಟಿನೂ ಮಾಡ್ಕೊಳತ್ತಿದ್ನೆ. ಅದು ರೊಟ್ಟಿನೂ ರೆಡಿ ಆಯ್ತು. ರೊಟ್ಟಿನೂ ಭಾಳ ಜಾಸ್ತಿ ಮಾಡಿಲ್ಲ, ಈಗ ಎಷ್ಟು ಬೇಕಷ್ಟ ಮಾಡ್ಕೊಂಡು ನಾನು ಈಗಿಲ್ಲೇ ನಿಮ್ಗೆ ತೋರ್ಸಾಕ್ತೀನಿ ಹೆಂಗತ್ತಂತ. ಹಿಟ್ಟಿನ ಪಲ್ಯ ಮತ್ತು ಎಗ್ ಬುರ್ಜಿ ರೊಟ್ಟಿ ಎಲ್ಲ ಇಟ್ಟು ಸರ್ವ್ ಮಾಡತ್ತೀನಿ. ಇವತ್ತಿಂದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗಿನ ರೊಟ್ಟಿನೂ ಈ ಥರ ಐತೆ ನೋಡಿರಿ. ಪ್ಲೀಸ್ ನಮ್ಮ ಚಾನಲ್ ಇಷ್ಟ ಆದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹೊಸ್ದಾಗಿ ನೋಡುವರು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ನಮ್ಮ ಚಾನಲ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿರಿ. ಒಳ್ಳೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮ್ಮ ಚಾನಲ್ ಫಾಲೋ ಮಾಡಿರಿ.